ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನೀವು ಥಂಬ್ನೇಲ್ ನೋಡಿದಿ ನಿಮಗೆ ಗೊತ್ತಾಗಿರ್ತೈತಿ ಏನು ಟಾಪಿಕ್ ಅಂತ. ಏನಂತಂದ್ರೆ ಅತಿಥಿ ಶಿಕ್ಷಕರನ್ನ ಎಷ್ಟು 51,000 ಕರೆದಾರ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ನಲ್ಲಿ. ಹಾಗಾದ್ರೆ ಅತಿಥಿ ಶಿಕ್ಷಕರಿಗೆ ಹೋಗಬೇಕಾ ಹೋಗಬಾರ್ದಾ? ಮತ್ತು ಇನ್ನೊಂದು ಏನಂತಂದ್ರೆ ಇದೇ ರೀತಿ ಆಯ್ತಂತಂದ್ರೆ ಕಾಯಂ ಶಿಕ್ಷಕರ ನೇಮಕಾತಿ ಯಾವಾಗ ಅಂತ. ಹಾಗಾದ್ರೆ ಅತಿಥಿ ಶಿಕ್ಷಕರಿಂದ ನೀವೇನಾದರೂ ಈಗ ಜಾಯ್ನ್ ಆದ್ರಿ ಅತಿಥಿ ಶಿಕ್ಷಕರಿಗೆ ಅಂತಂದ್ರೆ ಅದರಿಂದ ಆಗುವಂಥ ಮೆರಿಟ್ ಏನು ಡಿಮೆರಿಟ್ ಏನು ಎರಡನ್ನೂ ಕೂಡ ನೋಡ್ತಾ ಹೋಗೋಣ. ಮತ್ತೇನಂತಂದ್ರೆ ಈಗ ಹಿಂಗೆ ಆಯ್ತು ಅಂತಂದ್ರೆ ಮುಂದೆ ಯಾವಾಗ ಕಾಲ್ಫರ್ಮ್ ಆಗೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು. ಇದೇನು ಯಾವುದೋ ಒಂದು ವೆಬ್ಸೈಟ್ನಿಂದ ತೆಕ್ಕೊಂಡು ಇಲ್ಲ ಯಾವುದೋ ಸರ್ಕಾರದಿಂದ ನಂಗೆ ಇನ್ಫಾರ್ಮೇಷನ್ ಬಂದು ಹೇಳೋದಂತಲ್ಲ. ಇದೊಂದು ಕಾಮನ್ ಸೆನ್ಸ್ ಇದು. ಇಲ್ಲಿ ನೋಡಿ, ಈಗ ನೀವೇನಂತಂದ್ರೆ ಈಗ BEd ಮಾಡಿದ್ದೀರಿ, MA ಮಾಡಿದ್ದೀರಿ, ಮಾಡಿಕಾಸ್ ನೀವು ಜಾಬ್ಗೋಸ್ಕರ ಕಾಯ್ತಾ ಇದ್ರಿ. ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಿ ಅಂದ್ರೆ ಭಾಳ ವರ್ಷದಿಂದ ಕಾಯ್ತಾ ಇದ್ರಿ, ಆದರೂ ಕೂಡ ಜಾಬ್ ಆಯ್ತಾ ಇಲ್ಲ. ಹಾಗಾದ್ರೆ ಈ ಹಿಂದೆ 2 ವರ್ಷ 3 ವರ್ಷ ತಗೊಂಡಾಗ ಇಷ್ಟು ಜನ ಗೆಸ್ಟ್ ಟೀಚರ್ ಇದ್ರೇನ್ರಿ ಅಂತ ನೋಡ್ರಿ ನೀವು. ಇಷ್ಟೊಂದು ಅತಿಥಿ ಶಿಕ್ಷಕರಂತೂ ಇರಲಿಲ್ಲ. 51,000 ಅತಿಥಿ ಶಿಕ್ಷಕರನ್ನು ಕರೆದಾರು. ಪೇಪರ್ನಲ್ಲಿ ಆರ್ಟಿಕಲ್ ಕೊಡ್ತಾರು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಲಿಕೆಯಲ್ಲಿ ಹಿಂದುಳಿದಬಾರದು ಅಂತೇಳಿ ನಾವು ಶಾಲಾ ಪ್ರಾರಂಭಕ್ಕಿಂತ ಮುಂಚಿತವಾಗಿನೇ ಕರ್ಕೋತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕರ್ಕೋತಾರಂತಂದ್ರ ಶಿಕ್ಷಕರ ಹಿತದೃಷ್ಟಿ ಎಲ್ಲಿ ಹೋಯ್ತು? ಖರೆ ಅಲ್ರಿ? ನೋಡಿ, ಈಗ ಏನಂತಂದ್ರ ನೀವು ಗೆಸ್ಟ್ ಟೀಚರ್ ಆಗಿ ಹೋದ್ರಿ. ಗೆಸ್ಟ್ ಟೀಚರ್ ಆಗ್ಬೇಕಂತಂದ್ರೆ ಯಾವುದೇ ಎಕ್ಸಾಮ್ ಇಲ್ಲ, ನೇರವಾಗಿ ನೀವೇನು ಮಾಡ್ತೀರಿ ಅಂತಂದ್ರೆ ನೀವು TET ಪಾಸ್ ಆಗಿದ್ದೀರೋ ಪಾಸ್ ಆಗಿಲ್ಲೋ ನಿಮ್ಮ ಸ್ಕೋರ್ ಏನಿದೆ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಕೊಡ್ತೀರಾ. ಮೆರಿಟ್ ಲಿಸ್ಟ್ ಅಂತ ತೆಗಿತಾರೆ. ಆ ಮೆರಿಟ್ ಲಿಸ್ಟ್ನಲ್ಲಿ ಜಾಸ್ತಿ ಅಂಕ ಪಡೆದವರನ್ನು ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ ಪ್ರಯಾರಿಟಿ ಹೆಂಗೆ ಕೊಡ್ತಾರೋ ಅದೇ ಸುತ್ತಮುತ್ತಲಿನ ಪ್ರದೇಶದವರಿಗೆ ಮೊದಲ ಆದ್ಯತೆ. ಅದ್ರ ಜೊತೆಗೆ ಏನಂತಂದ್ರೆ ಅನುಭವದ ಮೇಲೆ ಈಗಾಗಲೇ 1 ವರ್ಷ 2 ವರ್ಷ ಮಾಡಿದಾರೆ ಮೊದಲು ಪ್ರಯಾರಿಟಿ ಕೊಟ್ಟು ಅವ್ರನ್ನ ಕರ್ಕೋತಾರೆ. ಹಾಗಾದ್ರೆ ನೀವು ಹೋಗ್ತಾ ಇದ್ದೀರಿ ಅಂತಂದ್ರೆ ನೋಡಿ, 51,000 ಯಾಕೆ ನಾ ಹೇಳತ್ತೇನೆ ಅಂತಂದ್ರೆ 51,000 ಆಸ್ಪಿರೆಂಟ್ಗಳು ಏನು ಮಾಡತ್ತಾರೆ, ಈಗ ಗೆಸ್ಟ್ ಟೀಚರ್ಗೆ ಹೋಗ್ತಾ ಇದ್ದಾರೆ. 51,000 ಶಿಕ್ಷಕ ವೃತ್ತಿಗೆ ಬರಿಬೇಕಂತ ಕಾಕೊಂತ ಕುಂತವ್ರನ್ನ ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು 10,000 ಜನ ಏನಂತಂದ್ರೆ ಈಗಾಗಲೇ 10 ವರ್ಷದಿಂದನೂ ಎಕ್ಸ್ಪೀರಿಯನ್ಸ್ ತಗೊಂಡು ಅಲ್ಲೇ ಗೆಸ್ಟ್ ಟೀಚರ್ ಆಗಿ ಮಾಡೋರು ಇರ್ತಾರೋ. ಆದರೆ ಒಂದು 41,000 ಅದರಲ್ಲಿ ಒಂದು 20,000 ಆದರೂ ಯಂಗ್ ಜನ್ರೇಷನ್ನ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ನೋಡ್ರಿ ಒಂದೊಂದು BEd ಕಾಲೇಜ್ನಿಂದ 100 ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿ ಹೊರಗೆ ಬರ್ತಾರೆ. ಆ 100 ವಿದ್ಯಾರ್ಥಿಗಳಲ್ಲಿ ಒಂದು 10 ವಿದ್ಯಾರ್ಥಿ ಬಿಡ್ರೆ ಒಂದು 90 ಜನ ಶಿಕ್ಷಕರು ಈಗ ಇದಕ್ಕೆ ಬರ್ತಾ ಇದ್ದಾರೆ ಈಗ ಅವರು. ಹಾಗಾದ್ರೆ ಬರೋದು ತಪ್ಪಾ? ಇಲ್ಲ. ನೀವು ಹೋದ್ರಿ ಅಂತಂದ್ರೆ ನಿಮ್ಗೆ ಆಗುವಂಥ ಬೆನಿಫಿಟ್ ಏನಿದೆ, ನಿಮ್ಗೆ ಪೇಮೆಂಟ್ ಬರುತ್ತೆ. ಒಂದು 12,000 12,500 ಅವ್ರು ಸ್ಕೇಲ್ ಮಾಡಿದ್ದಾರೆ, ಅದಾಗುತ್ತೆ. ಖಾಲಿ ಕುಂದ್ರೋದ್ರಕ್ಕಿಂತ ಅದನ್ನು ಮಾಡ್ತೀರಾ. ಇನ್ನೊಂದು ನಿಮ್ಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತೊಂದು ಏನಂತಂದ್ರೆ ಪಾಲಕರ ಮೇಲೆ ಅವಲಂಬಿತರಾಗೋದು ತಪ್ತೈತಿ. ಇದಿಷ್ಟು ನಿಮ್ಗೆ ಇರುವಂಥ ಬೆನಿಫಿಟ್. ಬಟ್ ನೀವು ಅಲ್ಲಿ ಹೋದ್ರಿ ಅಂತಂದ್ರೆ ಆಗುವಂಥ ಇನ್ನೊಂದಿಷ್ಟು ತೊಂದರೆಗಳು ಏನದಾವು ಅದು ಬೇಕಲ್ರಿ. ಈಗ ನೋಡಿ, ಎಲ್ಲಿವರೆಗೂ ಲಂಚ ಕೊಡೋವದಾನ ಅಲ್ಲಿವರೆಗೂ ಲಂಚ ತಗೊಳ್ಳೋವು ಇದಾನೆ ಅಂತೇಳಿ ಹೇಳ್ತೀವಿ ನಾವು. ಎಲ್ಲಿವರೆಗೂ ತಗೊಳ್ಳೋವದಾನ ಅಲ್ಲಿವರೆಗೂ ಕೊಡಾವು ಅದಾನ ಅಂತಂತೀವಿ, ಅದನ್ನೇ ನಾವು. ಹಾಗಾದ್ರೆ ಎಲ್ಲಿವರೆಗೂ ಗೆಸ್ಟ್ ಟೀಚರ್ ಹೋಗ್ತಾರೋ ಅಲ್ಲಿವರೆಗೂ ಸರ್ಕಾರದವರು ಗೆಸ್ಟ್ ಟೀಚರ್ಗಳ ಮೇಲೇನೇ ನಡೆಸ್ತಾರೋ. ಮತ್ತು ಎಲ್ಲಿವರೆಗೂ ಗೆಸ್ಟ್ ಟೀಚರ್ ಮೇಲೆ ಸರ್ಕಾರ ನಡೆಸ್ತೈತಿ ಅಲ್ಲಿವರೆಗೂ ನಾವು ಹೋಗ್ತಾನೇ ಇರ್ತೀವಿ. ಇಬ್ಬರದು ಕೂಡ ತಪ್ಪಿದೆ ಇಲ್ಲಿ, ಮತ್ತು ಇಬ್ಬರದು ಕೂಡ ಸರಿ ಇದೆ. ಯಾಕ? ಇವ್ರಿಗೂ ಇನ್ಕಮ್ ಆಗಬೇಕು, ಅವರಿಗೆ ಒಂದು ಪೇಮೆಂಟ್ನಲ್ಲಿ 4 ಜನ ದುಡಿಬೇಕು, ಅದೇ ಉದ್ದೇಶ ಅಲ್ರಿ. ಹಾಗಾದ್ರೆ TETಯನ್ನು ಮಾಡ್ಕೊಂಡು CET ಯಾಕೆ ಮಾಡೋದಿಲ್ಲ? ನೋಡಿ, ಭಾಳಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಕೊಡ್ತಾರೋ, ಆ ಹುದ್ದೆಗಳಿಗೆ ಎಲ್ಲ ಗೆಸ್ಟ್ ಟೀಚರ್ ಅಂತ ತುಂಬ್ಕೋತಾರೆ ಅಂದ್ರೆ ಕರೀತಾರೆ ಯಾವಾಗ? ಹಾಗಾದ್ರೆ ಗೆಸ್ಟ್ ಟೀಚರ್ ಹೋಗುವಂಥವ್ರಿಗೆ ಆಗುವಂಥ ತೊಂದರೆ ಏನಂತೇಳಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದು ಏನಂತಂದ್ರೆ ಪೇಮೆಂಟ್ ಇಶ್ಯೂ. ಒಂದೇ ನಿಮ್ಗೆ ಈಗ ನೋಡಿ, ನೀವು ಎಲ್ಲೋ ಒಂದು ಕಡೆ ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದೀರಾ, ಬಟ್ ಏನೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀರಾ ಅಂದ್ರೆ ಮಂತ್ ಎಂಡಿಗೆ ಪೇಮೆಂಟ್ ಆಗುತ್ತೆ ನಿಮ್ಗೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ 3 ತಿಂಗಳು 6 ತಿಂಗಳಿಗೆ ಒಂದು ಪೇಮೆಂಟ್ ಆಗುತ್ತೆ ನಿಮಗೆ. ಅಂದ್ರೆ ನೀವು ಜಾಬ್ ಮಾಡ್ತಾ ಇದ್ರು ಕೂಡ ಮಂತ್ಲಿ ಪೇಮೆಂಟ್ ಅಂತೂ ಆಗೋದಿಲ್ಲ. ಪೇಮೆಂಟ್ ಬರುತ್ತೆ, ಆದರೆ ಈ ರೀತಿಯಾಗಿ ಆಗುವಂಥದ್ದು ಇದು ಒಂದು. ಇನ್ನೊಂದು ಏನಂತಂದ್ರೆ ಭಾಳಷ್ಟು ಕೆಲಸದ ಒತ್ತಡ. ನೋಡಿ, ಸರ್ಕಾರಿ ಶಾಲಾ ಶಿಕ್ಷಕರಿಗಿಂತ ಏನು ಅತಿಥಿ ಶಿಕ್ಷಕರಿಗೆ ಭಾಳಷ್ಟು ವರ್ಕ್ ಲೋಡ್ ಇರ್ತೈತಿ, ಪ್ರೆಷರ್ ಇರ್ತೈತಿ. ಅದನ್ನೆಲ್ಲವನ್ನು ನಿಭಾಯಿಸಬೇಕು. ನೀವು ಏನಂತಂದ್ರೆ ಈಗ ಕಾಲ್ಫಾರ್ಮ್ ಆಯ್ತು ಅಂತಂದ್ರೆ ಇದಕ್ಕೂ ಎಕ್ಸಾಮ್ ಪ್ರಿಪೇರ್ ಆಗೋರು ನೀವು, ಅಲ್ಲಿ ಅದನ್ನೂ ಮಾಡೋರು. ಆದರೆ ಇದಕ್ಕೆ ಟೈಮ್ ಎಲ್ಲಿ ಕೊಡ್ತೀರಿ ನೀವು? ಅದೊಂದು ಸಮಸ್ಯೆ ನಿಮಗೆ. ಭಾಳಷ್ಟು ಒತ್ತಡ.
ಎಲ್ಲ ಇನ್ಫಾರ್ಮೇಷನನ್ನು ಬರೆದು ಶಿಕ್ಷಣ ಮೊದಲಿನಂಗಿಲ್ಲ. ಮೊದಲು ಹಂಗೆ ಹೋಗ್ತಿದ್ದು ರೀ, ಕಲಿಸ್ತಿದ್ದು ರೀ, ಬರ್ತಿದ್ರು ಅನ್ನೋಂಗಿಲ್ಲ. ಪ್ರತಿಯೊಂದು ಡಾಟಾ ರೆಡಿ ಮಾಡಬೇಕು, ಪ್ರತಿಯೊಂದನ್ನು ಆಗಿಂದಾಗ ಅಪ್ಲೋಡ್ ಮಾಡಬೇಕು, ಅದೆಲ್ಲವನ್ನು ಮಾಡಬೇಕು. ಇದು ಕೂಡ ನಿಮಗೊಂದು ಹೊರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಏನಂತಂದ್ರೆ ನಿಮಗೋಸ್ಕರ ಸಮಯ ಇಲ್ಲ. ನಿಮ್ಗೆ ಈಗ ನೀವು ಪ್ರಿಪೇರ್ ಆಗಬೇಕು, ಓದಬೇಕು ಅಂತಂದ್ರೆ ಅಷ್ಟು ಈಸಿ ಅಂತೂ ಇಲ್ಲ. ನಾ ಅಲ್ಲಿ ಬರೀ ಕ್ಲಾಸ್ ಮಾಡಿದ್ರ ಮೇಲೆ ಆಗ್ತೀನಿ ಅಂತಂದ್ರೆ ಎಷ್ಟು ಕ್ಲಾಸ್ ಮಾಡ್ತೀವಿ ನಾವು? ಪ್ರಿಪೇರ್ ಆಗಬೇಕು, ಅದಕ್ಕೂ ಟೈಮ್ ಇಲ್ಲ. ಸರ ಪ್ರಿಪೇರ್ ಆಗ್ತಾ ಆಗ್ತಾ 4-5 ವರ್ಷ ಹೋತ್ರಿ, ಇನ್ನೂ ಮಟ್ಟ ಕಲ್ಫರ್ಮ್ ಇಲ್ಲ. ಹೌದು, ಅದು ಒಂದು ತೊಂದರೆ ಐತಿ. ಬಟ್ ಏನಂತಂದ್ರೆ ನೀವು ಗೆಸ್ಟ್ ಟೀಚರ್ ಹೋದ್ರಿ ಅಂತಂದ್ರೆ ಹಣ ಬರ್ತೈತಿ, ಆದ್ರೆ ಮಂತ್ಲಿ ಬರೋದಿಲ್ಲ. ವರ್ಕ್ ಇರ್ತೈತಿ, ಹೆವಿ ಲೋಡ್ ಇರ್ತೈತಿ, ನಿಮಗೋಸ್ಕರ ಟೈಮ್ ಸಿಗೋದಿಲ್ಲ. ಇದು ಒಂದು ಡಿಮೆರಿಟ್ ಅಂತ ಹೇಳ್ಬೋದು. ಹೋಗಲೇಬೇಡಿ ಅಂತ ಹೇಳ್ತಾ ಇಲ್ಲ, ಏನಾಗ್ತೈತಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಡ್ರೀಮ್ ಜಾಬ್. ನಿಮ್ಮ ಕನಸಿನ ವೃತ್ತಿಗೆ ಹೋಗಕ್ಕೆ ತೊಂದರೆ ಆಗ್ಬೋದಲ್ರಿ. ಈಗ ನೋಡಿ, ನಾವೊಂದು ಸಿಂಪಲ್ ಆಗಿರುವಂಥ ಲಾಜಿಕ್ ಹೇಳ್ತೇನೆ ನೋಡಿ. ಈಗ 51,000 ಗೆಸ್ಟ್ ಟೀಚರ್ನ ಕರ್ಕೊಂಡ್ರು. ಇದಾಗಿ ಒಂದು 4-5 ತಿಂಗಳಲ್ಲಿ ಕಾಲ್ಫರ್ಮ್ ಮಾಡಿದರು. ಬೇರೆಯವರು ಕುಂತು ಹೋದವ್ರಿಗೆ ಏನಾಗಿಬಿಡ್ತೈತಿ, ಅವ್ರು ಜಾಸ್ತಿ ಅಲ್ಲಿ ಸ್ಕೋರ್ ಮಾಡ್ಬೋದು, ನೀವು ಮಾಡದೇ ಇರ್ಬೋದು. ಅದೊಂದು ಇಲ್ಲ, ಕರಿದನೂ ಇರ್ಬೋದು. ಯಾಕಂದ್ರೆ ಹೋದ ವರ್ಷನೂ ಕರಿತಾರಂತೆ, ಭಾಳಷ್ಟು ಜನ ಗೆಸ್ಟ್ ಟೀಚರ್ ಹೋಗೋದು ಬಿಟ್ಟರು, ಆದ್ರೆ ಕರೀಲೇ ಇಲ್ಲ. ಆದರೆ ಎರಡೂ ನಿಮ್ಮ ಕೈಯಾಗೈತಿ. ಹೋದ್ರೆ ಏನಾಗ್ತೈತಿ, ಹೋಗಲಿಲ್ಲ ಅಂದರೆ ಏನಾಗ್ತೈತಿ, ಇದೊಂದು. ಮತ್ತು ನಾವು ಏನಾದರೂ ಸಾಧನೆಯಲ್ಲಿ ಮಾಡಬೇಕಂತಂದ್ರೆ ಭಾಳಷ್ಟು ತೊಂದರೆಗಳಂತೂ ಆಗೋಣ. ಆದರೆ ಒಂದು ನೆನಪಿಟ್ಕೋರಿ, ಹಿಂಗಾದ್ರೆ ಕನ್ಫರ್ಮ್ ಆಗೋದು ಯಾವಾಗ ನೋಡಿ. ಈಗ ಇದನ್ನ ಕರೀತಾ ಹೋದ್ರಂತಂದ್ರೆ ಗೆಸ್ಟ್ ಟೀಚರ್ ಮೇಲೆನ ಅವ್ರು ಮುಗಿಸ್ತಾ ಹೋದ್ರು. ಇದು ವರ್ಷ ಒಂದು ವರ್ಷ ಜಗ್ಗಿರಿ, ಮುಂದಿನ ವರ್ಷ ಇದನ್ನ ಮಾಡ್ರು, ಕರೆಯೋದು ಯಾವಾಗ? ಈಗ 51,000ದಲ್ಲಿ ಒಂದು 30,000 ಆದರೂ ಕೊರತೆ ಶಿಕ್ಷಕರು ಬಂದಿತ್ತಂತಂದ್ರೆ ಅವ್ರು ಕರೀತಿದ್ರು. ಬಟ್ ಅದು ಬರೋದಿಲ್ಲ. ಈಗ ಜಾಯ್ನ್ ಆಗೇ ಆಗ್ತಾರೆ. ಇಷ್ಟೆಲ್ಲ ಈಗ ಎಲ್ಲರಿಗೂ ಗೊತ್ತೈತಿ. ಆದರೆ ಏನಾಗ್ತೈತಿ, ಆಗಲಿಲ್ಲ ಅಂದರೆ ಏನಾಗ್ತೈತಿ, ಬಟ್ ಎಲ್ಲರೂ ಆಗ್ತಾರೆ. ಅಷ್ಟಂತೂ ಫುಲ್ ಆಗೇ ಆಗ್ತಾವೆ ಸೀಟ್ಸ್. ಬಟ್ ಆಗಲಿಲ್ಲ ಅಂದಿದ್ರೆ ಕಾಲ್ಫರ್ಮ್ ಅಂತೂ ಆಗ್ತಾ ಇತ್ತು. ಬಟ್ ಅದು ಈಗ ನೋಡಿ, ಒಬ್ಬೊಬ್ಬರಿಂದ ಏನೂ ಆಗೋದಿಲ್ಲ. ಎಲ್ಲರೂ ಕೂಡ ಒಬ್ಬೊಬ್ಬರು ಆಯ್ಕಾಸ್ ಕೆಲಸ ಮಾಡ್ರೆ ಆಗ್ತಿತ್ತು. ಈಗ ನೋಡಿ, ಈಗ ಅವರಿಗೆ ಬೇಕಾಗಿರೋದು ಏನಂತಂದ್ರೆ ದಿನಗಳನ್ನು ದಾಟಿಸ್ಬೇಕು. ಅಲ್ಲಿ ಪಾಠ ಹೇಳಕ್ಕೆ ಬೋರ್ಡ್ ಮೇಲೆ ಬರೆಯೋಕೆ ಒಬ್ಬರು ಶಿಕ್ಷಕರು ಬೇಕು. ಆಯ್ತಲ್ರಿ, ಗೆಸ್ಟ್ ಟೀಚರ್ ಹೋದ್ರು, ದಿನವನ್ನು ದಾಟಿಸ್ತಾರೋ, ಅವ್ರಿಗೆ ಪಾಠ ಹೇಳ್ತಾರೋ, ಮುಗಿದೋಯ್ತು. ಅವ್ರಿಗೆ ಬೇಕಾಗಿರೋದೇ ಇದೆ ಅಲ್ರಿ. ಮತ್ತು ಅವ್ರು ಕರಿ ಅಂತಂದ್ರೆ ಯಾವಾಗ ಕರೀತಾರ ಅವರು? ಅಲ್ಲ, ಗೆಸ್ಟ್ ಅನ್ನೋ ಪದ ನೋಡಿ ಎಷ್ಟು ವಿಚಿತ್ರ ಐತಿ. ಈಗ ಗೆಸ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತಿಲ್ಲ, ಗೆಸ್ಟ್ ಇಂಜಿನಿಯರ್ಸ್ ಅಂತಿಲ್ಲ, ಗೆಸ್ಟ್ ಡಾಕ್ಟರ್ ಅಂತಿಲ್ಲ, ಗೆಸ್ಟ್ ಲಾಯರ್ ಅಂತಿಲ್ಲ, ಇಲ್ಲ ಗೆಸ್ಟ್ MLA ಅಂತ ಮಾಡ್ಬೇಕಲ್ರಿ ಒಂದು 6 ತಿಂಗಳಿಗೋಸ್ಕರ. ಗೆಸ್ಟ್ MLA, ಗೆಸ್ಟ್ MP ಗಳಿಲ್ಲ, ಗೆಸ್ಟ್ PM ಇಲ್ಲ, ಗೆಸ್ಟ್ CM ಇಲ್ಲ. ಗೆಸ್ಟ್ ಅನ್ನೋದು ಕೇವಲ ಟೀಚರ್ಗಷ್ಟ ಐತಿ. ಗೆಸ್ಟ್ ಟೀಚರ್ ನೀವು ಯಾವಾಗಲೂ ಗೆಸ್ಟ್ನ ಆಗಿರ್ತಾರೆ. ಅಲ್ಲಿ ಯಾವುದೇ ವೃತ್ತಿಯಲ್ಲಿ ಗೆಸ್ಟ್ ಇಲ್ಲ, ಆದರೆ ಟೀಚರ್ ವೃತ್ತಿಯಲ್ಲಿ ಹೆಂಗೆ ಬಂತೋ ಗೊತ್ತಿಲ್ಲ. ಈ ಹಿಂದೆ 2-3 ವರ್ಷಗಳ ಹಿಂದೆ ಎಲ್ಲೋ ಒಂದು ಶಾಲೆಯಲ್ಲಿ ಒಬ್ರು ಇಬ್ಬರು ಇದ್ರೆ ಅದು ಪುಣ್ಯ ಐತಿ ಗೆಸ್ಟ್ ಟೀಚರ್. ಈಗ ಶಾಲೆನ ಗೆಸ್ಟ್ ಟೀಚರ್ ಮೇಲೆ ನಡೆಯತ್ತವ. ಕೆಲವೊಂದಿಷ್ಟು ಶಾಲೆಗಳ ಮುಚ್ಚೋ ಪರಿಸ್ಥಿತಿಗೆ ಬಂದಾವ. ಯಾಕಂತಂದ್ರೆ ಶಿಕ್ಷಕರ ಕೊರತೆ. ಅಲ್ಲ, ವಿದ್ಯಾರ್ಥಿಗಳಿಲ್ಲ ಅಂತಂತಾರ್ರಿ. ವಿದ್ಯಾರ್ಥಿಗಳು ಹೆಂಗೆ ಬರ್ತಾರೆ ಹೇಳ್ರಿ? ಪೇರೆಂಟ್ಸನ್ನು ನೋಡ್ತಾರಲ್ರಿ, ಎಷ್ಟು ಜನ ಟೀಚರ್ಸ್ ಅದಾರು, ಎಷ್ಟು ಕ್ಲಾಸ್ ನಡೆಯತಾವು, ಹೆಂಗೆ ಟೀಚಿಂಗ್ ಐತಿ. ಟೀಚರ್ಸೇ ಇಲ್ಲ ಅಂತಂದ್ರೆ ಅಲ್ಲಿ ಬರೋ ಸಂಖ್ಯೆ ಕಡಿಮೆ ಆಗ್ತಾವು. ಅದಕ್ಕೋಸ್ಕರ ಸ್ಕೂಲ್ ಮುಚ್ಚತಾವು. ಹಾಗಾಗಿ ಹಿಂಗೆ ಆತಂತಂದ್ರೆ ಮುಂದೆ ಕರೆಯೋದು ಯಾವಾಗ ಅಂತಂದ್ರೆ ನಾವು ಎಲ್ಲಿ ತನಕ ಎಚ್ಚೆತ್ತುಕೊಳ್ಳೋದಿಲ್ಲ ಅಲ್ಲಿ ತನಕ ಕರೆಯೋದಿಲ್ಲ ಅವರು. ಯಾರೋ ಒಬ್ರು ಇಲ್ಲಿ ಕುಂತ ಕಾಸು ಹೇಳ್ತಾರಂತಲ್ಲ, ರಿಯಾಲಿಟಿ ತಿಳ್ಕೊರಿ. ಹೋದ್ರಿ ಗೆಸ್ಟ್ ಟೀಚರ್ ಆಗಿ, ಹೋದ್ಮೇಲೆ ನೀವು ಹೆಂಗೋ ಏನೋ ಒಟ್ಟು ಅದನ್ನು ಮಾಡಲೇಬೇಕಲ್ರಿ. ನೀವು ಈಗ ಜಾಯ್ನ್ ಆಗ್ತಾರೆ, 10 ತಿಂಗಳು ಮಾಡಲೇಬೇಕು ನೀವು. ಅವ್ರು ಹೇಳಿದಂಥ ವಿಷಯಗಳನ್ನು ಮುಗಿಸ್ಕೊಡ್ಬೇಕು. ಇನ್ನೊಂದು ದೊಡ್ಡ ವಿಪರ್ಯಾಸ ಏನಂತಂದ್ರೆ ಅಲ್ಲಿ ಲಿಸ್ಟ್ನಲ್ಲಿ ನಾನೇ ನೋಡಿದ್ದೇನೆ. ಲಿಸ್ಟ್ನಲ್ಲಿ ಏನಂತ ಕೊಟ್ಟಿರ್ತಾರೆ ರೀ, ಹಿಂದಿ ಟೀಚರ್ ಅಂತ ಕೊಟ್ಟಿರ್ತಾರೆ. ಆಮೇಲೆ ಇಂಗ್ಲೀಷ್ ವೇಕೆನ್ಸಿ, ಹಿಂದಿ, ಇಂಗ್ಲೀಷ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಹಿಂಗಿರ್ತೈತಿ. ಹಿಂದಿ ವೇಕೆನ್ಸಿ ಇದ್ದಲ್ಲಿ ಕನ್ನಡ ಟೀಚರ್ನ ಕರ್ಕೊಳ್ಳೋದು. ಅವ್ರು ಹಿಂದಿನೇ ಮಾಡಿರೋದಿಲ್ಲ, ಅವ್ರನ್ನ ಕರ್ಕೋತಾರೆ. ಇಂಗ್ಲೀಷ್ ಅಂತ ಇರ್ತೈತಿ, ಆ ಇಂಗ್ಲೀಷ್ ಅಂತಿದ್ದಲ್ಲಿ ಸಮಾಜ ವಿಜ್ಞಾನದವ್ರನ್ನ ಕರ್ಕೊಳ್ಳೋದು. ಇದೇ ರೀತಿ ನಡೆಯತಾವು. ಆ ಪೋಸ್ಟ್ಗೆ ಅಲ್ಲಿ ಇದ್ದವ್ರು ಇಲ್ಲೇ ಇಲ್ಲ. ಈಗ B.Edನಲ್ಲಿ ಮೇಜರ್ ಸಬ್ಜೆಕ್ಟ್ 2 ಇರ್ತಾವೆ. 2 ಮೇಜರ್ ಸಬ್ಜೆಕ್ಟ್ ಮಾಡಿರ್ತಾರೆ. ಈಗ ಹೆಂಗೆ ಇಂಗ್ಲೀಷ್ ಕನ್ನಡ,
ಈಗ ಇಂಗ್ಲೀಷು ಎಸ್ ಎಸ್ಸು, ಕನ್ನಡ ಎಸ್ ಎಸ್ಸು, ಇವ್ರು ಸೈನ್ಸ್ ಮ್ಯಾಥ್ಸು, ಈ ರೀತಿ ಅವರು ಕೋರ್ಸ್ ಮಾಡಿರ್ತಾರೆ. ಆ ಕೋರ್ಸ್ ಮೇಲೆ ಇಲ್ಲೇ ಇಲ್ಲಲ್ಲಿ ಯಾವುದೋ ಕೋರ್ಸಿಗೆ ಯಾರನ್ನೂ ಕರ್ಕೊಳ್ಳೋದು ದೊಡ್ಡ ದುರಂತಿದು. ಇದೇ ರೀತಿ ನಡೆಯತೈತಿ ಗೆಸ್ಟ್ ಟೀಚರ್ಗಳಲ್ಲಿ ಎಷ್ಟೋ ಸ್ಕೂಲ್ನಾಗ. ಅವ್ರ ಕ್ವಾಲಿಫಿಕೇಶನ್ ಇಲ್ಲ, ಅವ್ರನ್ನ ಕರ್ಕೋತಾರ. ಆಮೇಲೆ ಅವ್ರು ಕಲಸಂತಂದ್ರೆ ಏನು ಕಲಿಸ್ಬೇಕ್ರಿ? ಈಗ ಮೇಜರ್ ಸಬ್ಜೆಕ್ಟ್ ಹಿಂದಿ ಕಲ್ತು ಬಂದು ಹಿಂದಿ ಕಲಸಂದ್ರೆ ಕಲಿಸ್ಬೋದು, ಇಂಗ್ಲೀಷ್ ಕಲ್ತು ಬಂದು ಇಂಗ್ಲೀಷ್ ಕಲಿಸ್ಬೋದು, ವಿಜ್ಞಾನ ಕಲ್ತು ಬಂದು ವಿಜ್ಞಾನ ಕಲಿಸ್ಬೋದು. ಸೈನ್ಸ್ದವ್ರೆ ಮ್ಯಾಥ್ಸ್, ಈಗ ನೋಡಿ ಸೈನ್ಸ್ ಮ್ಯಾಥ್ಸ್ ಅವ್ರಿಗೆ ಆರ್ಟ್ಸ್ದವ್ರನ್ನ ಕೊಟ್ರ ಮತ್ತು ಕಲಿಕೆಯಲ್ಲಿ ಹಿಂದುಳಿದಂಗೆ ಅಲ್ರಿ. ಅದು ರೀತಿ ಆಗೈತಿ. ಮತ್ತು ಇನ್ನೊಂದು ಏನಂತಂದ್ರೆ, ನಾವು ಮೊದಲು ಎಚ್ಚೆತ್ಕೋತಾ ಇಲ್ಲ, ಕರಿತಾ ಇಲ್ಲ ಅಂತ ಅನ್ನತೀವಿ. ನಾವು ಅದಕ್ಕೆ ಹೋಗಿ ಗೆಸ್ಟ್ ಟೀಚರ್ಗೆ ಹೋಗಿ ಕುಂತಾರೆ ಯಾರು ಕರೀತಾರೋ, ಅದು ಒಂದು ಕಾರಣ. ಭಾಳಷ್ಟು ನೋಡಿ, ಗೆಸ್ಟ್ ಟೀಚರ್ ಆಗಿ ಹೋಗ್ತೀರಿ ಅಂತಂದ್ರೆ ಮೊದಲು ನಿಮ್ಮ ಇದನ್ನು ತಿಳ್ಕೊರಿ. ಏನಂತಂದ್ರೆ ಪೇಮೆಂಟ ಮಂತ್ಲಿ ಆಗೋದಿಲ್ಲ. ನಿಮಗೆ ಮಂತ್ಲಿನ ಬೇಕಿತ್ತಂತಂದ್ರೆ ನೀವು ಪ್ರೈವೇಟ್ಕನ ಹೋಗಬೇಕು. ಪ್ರೈವೇಟ್ಗೆ ಹೋದ್ರಿ ಗೌರ್ಮೆಂಟ್ಗೆ ಹೋದ್ರಿ ಏನಂತಂದ್ರೆ ಸ್ಕೇಲರ ಜಾಸ್ತಿ ಇರ್ತೈತಿ ಪೇಮೆಂಟದ್ದ. ಇಷ್ಟೇ ಅಂತ ಇರೋದಿಲ್ಲ, ನಿಮ್ಮ ಸ್ಕಿಲ್ ಮೇಲೆ 20,000 25,000 ಆಗ್ಬೋದು. ಮತ್ತು ಇನ್ನೊಂದು ಏನಂತಂದ್ರೆ ನಿಮ್ದು ಗ್ರೋತ್ ಆಗ್ಬೋದು. ಇಲ್ಲಿ ಮತ್ತೆ ಮುಂದಿನ ವರ್ಷ ಗೆಸ್ಟ್ ಟೀಚರ್ ಕರೆದಂದ್ರೆ ಮತ್ತೂ ಅಷ್ಟೇ ಕೊಡಬೇಕು, ಅಷ್ಟಕ್ಕನ ಹೋಗ್ಬೇಕು, ಹೆಚ್ಚಿಗೆ ಮಾಡಕ್ಕೆ ಬರೋದಿಲ್ಲ ಅಲ್ಲಿ ಹಂಗೆ. ಮತ್ತೊಂದು ಏನಂತಂದ್ರೆ, ಇಲ್ಲ ಏನಾದರೂ ಒಂದು ಈ ರೀತಿ ಆನ್ಲೈನ್ ಪ್ಲಾಟ್ಫಾರ್ಮ ಈ ರೀತಿ ಆದರೂ ನೀವು ಒಂದು ಏನಾರ ಮಾಡ್ಕೋಬೋದು. ಪ್ರೆಷರ್ ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತು ಅಂತಂದ್ರೆ ನಿಮ್ಗೇನು ಮಾಡೋಕ್ಕಾಗೋದಿಲ್ಲ. ಮೇನ್ ಅಂತಂದ್ರೆ ನಿಮ್ದೊಂದು ಓದೋದೈತಲ್ರಿ, ಯಾರು ಆಗತ್ತೀನಿ ಅಂತ ಕುಂತರಿ ಟೀಚರ್ ಒಂದೇ ಓದೋದು ಬಿಟ್ಟು ಬಿಡ್ರಿ, ಅಂದ್ರೆ ಅದನ್ನು ಓದ್ರಿ. ಅದ್ರ ಜೊತೆ ಇನ್ನೊಂದು ಯಾವುದಾದ್ರು ಇನ್ನೂ ಏಜ್ ಐತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಟ್ರೈ ಮಾಡಿರಿ. ಅದ್ರ ಜೊತೆಗೆ ಮತ್ತೊಂದಿಷ್ಟು ಓದುವಂಥ ಪ್ರಯತ್ನಗಳು ಮಾಡಿರಿ. ಆದ್ರೆ ಗೆಸ್ಟ್ ಟೀಚರ್ ಅನ್ನುವಂಥ ಪದ ಈ ಟೀಚರ್ದಿಂದ ಹೋಗ್ಬೇಕು ನೋಡ್ರಿ. ನಾವು ಯಾರು ವಿರೋಧಿ ಅಂತಲ್ಲ, ಹಾಗಾದ್ರೆ ಗೆಸ್ಟ್ ಪೊಲೀಸನ್ನು ಕರ್ಕೋಬೇಕು. ಈಗ ಪೊಲೀಸ್ ಕನ್ಫರ್ಮ್ ಆಗ್ತಾ ಇಲ್ಲಲ್ರಿ, ಗೆಸ್ಟ್ ಪೊಲೀಸನ್ನು ಯಾಕೆ ಕರ್ಕೊಲಿಲ್ಲ ಅವರು? ಅದನ್ನ ನೋಡ್ಕೋಬೇಕಲ್ರಿ. ಕೇವಲ ಟೀಚರ್ ಈ ನೋಡಿ, ಎಲ್ಲ ದೇಶದ ಭವಿಷ್ಯ ನಿಂತಿರೋದ ಎಜುಕೇಷನ್ ಮೇಲೆ. ಬಟ್ ಎಜುಕೇಷನ್ ಹಿಂಗಾಗತೈತಿ ಇಲ್ಲಿ. ಅದಕ್ಕೋಸ್ಕರ ಭಾಳಷ್ಟು ಬೇಜಾರಾಗ್ತೈತಿ. ಈ ಗೆಸ್ಟ್ ಟೀಚರ್ ಅನ್ನೋದಕ್ಕಿಂತ ಅದೇ 50,000ದಲ್ಲಿ ಒಂದು 10,000 ಆದರೂ ಕರೆದಿದ್ರೆ ಹೆಂಗಾಗ್ತಿತ್ತು ರೀ? ಈಗ ಒಮ್ಮೆ 50,000 ಕರೆಯೋದ, ಒಂದೊಂದು ವರ್ಷಕ್ಕೆ 10,000 ಕರೀತಾ ಹೋಗ್ಬೋದಲ್ರಿ ಇವ್ರ. 50,000-60,000 ಪೇಮೆಂಟ್ ಕೊಡಬೇಕು. ಇಲ್ಲಿ 12,000 ಪೇಮೆಂಟು, 4-5 ಜನ ದುಡಿತಾರಲ್ರಿ. ಅದೇ ರೀತಿ ನಡೆಯತೈತಿ. ಅದಕ್ಕೋಸ್ಕರ ಏನಂತಂದ್ರೆ ಎಲ್ಲಿವರೆಗೂ ನಮ್ಮ ಜನ ಬುದ್ಧಿವಂತರಾಗೋದಿಲ್ಲ ಅಲ್ಲಿವರೆಗೂ ಹಿಂಗೆ ಅದ. ಹೆಂಗೈತೆ ಅಂತಂದ್ರೆ ಈ ಬುದ್ಧಿವಂತರೆಲ್ಲ ಅಜ್ಞಾನಿಗಳ ಕೈಯಾಗ ಆಡಳಿತವನ್ನು ಕೊಟ್ಟು ಕುಂದ್ರೋದಾಗೈತಿ. ಏನೂ ಮಾಡಕ್ಕೆ ಬರೋದಿಲ್ಲ. ನಾ ಯಾವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ. ಯಾವಾಗ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಗೆಸ್ಟ್ ಟೀಚರ್ ಮಾತ್ರ ಟೈಮ್ ಟು ಟೈಮ್ ಮಾಡ್ತಾರೆ. ಹೋದ ವರ್ಷ ಗೆಸ್ಟ್ ಟೀಚರ್ ಕರೆಯುವಾಗೂ ಏನೂ ತೊಂದರೆ ಆಗಿಲ್ಲ, ಈ ವರ್ಷ ಕರೆಯುವಾಗೂ ಏನೂ ತೊಂದರೆ ಆಗಿಲ್ಲ, ಮುಂದಿನ ವರ್ಷ ಕರೆಯುವಾಗೂ ಏನೂ ತೊಂದರೆ ಆಗೋದಿಲ್ಲ. ಬಟ್ ಕಾಯಂ ಶಿಕ್ಷಕರನ್ನ ಕರೆಯುವಾಗ ತೊಂದರೆ ಆಗೇ ಆಗ್ತೈತಿ, ಕೋರ್ಟ್ ಕೇಸ್ ಆಗ್ತೈತಿ. ಇನ್ನೊಂದೇನು ಇದು ಮೀಸಲಾತಿಗಳಾಗ್ತಾವು. ಆಮೇಲೆ ಈ ರೋಸ್ಟರ್ ವೈಸ್ ಬರೋದು ತೊಂದರೆ ಆಗ್ತೈತಿ, ಎಲ್ಲ ಆಗ್ತೈತಿ. ಮತ್ತು ಎಲೆಕ್ಷನ್ಗಳು ಬರ್ತಾವು, ಗೆಸ್ಟ್ ಟೀಚರ್ಗೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಕಾನ್ಸೆಪ್ಟ್ ಏನಾಗಬೇಕಂದ್ರೆ ಬದಲೇ ಆಗ್ಬೇಕೆನ್ನೋದು. ಇಲ್ಲ ಗೆಸ್ಟ್ ಟೀಚರ್ ಕರೆಯತ್ತಾರ, ಕರೀಲಿ, ಏನು ಮಾಡಲಿ, ಅದಕ್ಕೆ ಒಂದು 20,000 ಪೇಮೆಂಟ್ ಮಾಡಿಬಿಡಲ್ಲ ನಾವು. ಯಾಕಂದ್ರೆ ಪಾಪ ಅವ್ರ ಭವಿಷ್ಯರ ಆಗ್ತೈತಲ್ರಿ. ಈಗ 12,000ದಾಗ ಏನಾಗ್ತೈತ್ರಿ? ಅದ ಒಂದು ಈಗ ನೋಡಿ, ಒಂದು ಮನೆ ಕಟ್ಟುವಂಥ ಮೇಸ್ತ್ರಿಗೆ ಅವಂಗ ಒಂದು ತಿಂಗಳಿಗೆ 25,000-30,000 ಪಗಾರ ಬೀಳ್ತೈತಿ. ಎಲ್ಲೋ ಒಂದು ಅಂಗಡಿ ಒಳಗೆ ಕೆಲಸ ಮಾಡೋಂಗೆ 15,000-20,000 ಬೀಳ್ತೈತಿ. ಆದ್ರೆ ಎಷ್ಟೋ 2-3 ಡಿಗ್ರಿ ಕಲಿತು ಕುಂತವ್ರು 12,000. ಇಲ್ಲ ಸರ್ಕಾರ ಒಂದು ಕೆಲಸ ಮಾಡಲಿ, ಈಗ ಗೌರ್ಮೆಂಟ್ ಕರೆಯೋದೇ ಬೇಡ, 20,000 ಪೇಮೆಂಟ್ ಫಿಕ್ಸ್ ಮಾಡಿಬಿಡಲಿ. ಹೆಂಗಂದ್ರಿ? ಪ್ರೈಮರಿದವ್ರಿಗೊಂದು 20,000 ಮಾಡೋದು, ಹೈಸ್ಕೂಲ್ದವ್ರಿಗೊಂದು 1,000 ಹೆಚ್ಚಿಗೆ ಒಂದು 21,000 ಮಾಡೋದು ಅವ್ರಿಗೆ. ಆ ರೀತಿ ಆದರೂ ಮಾಡಿಬಿಡ್ಲಿ, ಅದಾದರೂ ಮಾಡ್ಬೋದಲ್ರಿ. ಒಂದು ಪ್ರೈವೇಟ್ ನೌಕರಿ ಇದ್ದಂಗಾರ ಒಂದು ಸ್ಕೇಲ್ರ ಕುಂದಿರ್ತೈತಿ. ಪೇಮೆಂಟು ಕಡಿಮೆ, ಕೊಡೋದು ತಿಂಗಳ ಇಲ್ಲ, ವರ್ಕ್ ನೋಡ್ರಿ ಜಾಸ್ತಿ. ಸರ್ಕಾರಿ ಶಿಕ್ಷಕರಿಗಿಂತ ಜಾಸ್ತಿ ಪೇಮೆಂಟ್, ಇದು ವರ್ಕ್ ನೋಡ್ರಿ. ನೀವು ಬೇಕಾದ್ರೆ ಕೇಳ್ರಿ ಮಾಡಿ ಬಂದವ್ರನ್ನ. ಮತ್ತು ಯಾರು ಗೆಸ್ಟ್ ಟೀಚರಾಗಿ ಮಾಡಿದಾರೆ ಕಮೆಂಟು ಹಾಕ್ರಿ, ಅಲ್ಲಿ ಏನಿರ್ತೈತೆ ಅಂತೇಳಿ. ಈ ರೀತಿ ಎಲ್ಲ ಆಗ್ತಾಯಿದೆ. ಅದಕ್ಕೋಸ್ಕರ ಏನಂತಂದ್ರೆ ನೋಡಿ, ನಿಮ್ಮ ಜಾಬ್ ನೀವು ಹಿಡಿಬೇಕಂತಂದ್ರೆ ನಿಮ್ಮ ಗುರಿಯನ್ನು ಕ್ಲಿಯರ್ ಮಾಡ್ಕೊರಿ.
ಗೆಸ್ಟ್ ಟೀಚರ್ ಹೊಂಬಾಲೆನ ಹೊಂಟ್ರಿ ಅಂತಂದ್ರೆ ಅದೇ ಸ್ಕೇಲ ಉಳಿಯೋದು, ಅದೇ ಪೇಮೆಂಟ್ 10 ವರ್ಷದಿಂದನೂ ಎಷ್ಟು 7,000 ಏನು 8,000 ಕೊಡ್ತಾ ಇದ್ರಿ, ಈಗ ಕೊಟ್ಟಿದ್ದಾರೆ 12,000. ಇನ್ನು 10 ವರ್ಷ ಇಷ್ಟೇ ಕೊಡ್ತಾರ್ರಿ ಅವ್ರು. ಅದಕ್ಕೋಸ್ಕರ ಅದನ್ನಾದ್ರೂ ಮಾಡಿಸ್ರಿ. ಎಲ್ಲ ಗೆಸ್ಟ್ ಟೀಚರ್ ಹೋಗವ್ರ 20,000 ರೂಪಾಯಿ ಪೇಮೆಂಟ್ ಮಾಡಿಬಿಡಂತೆ, ಅದನ್ನಾರ ಮಾಡಿಸು ನೋಡಿ. ನಿಮ್ಮ ಭವಿಷ್ಯನ ಈಗ ಹಾಳು ಮಾಡಕ್ಕೆ ಕುಂತಾರೆ. ಅದಕ್ಕೋಸ್ಕರ ನೋಡ್ರಿ, ಇದು ಹಿಂಗಾಯ್ತು ಅಂತಂದ್ರೆ ಕನ್ಫರ್ಮ್ ಯಾವಾಗ ಆಗ್ತೈತೆ ಅದ್ರ ಬಗ್ಗೆ ಹೇಳಿದ್ದೇನೆ ನೋಡ್ರಿ. ಇದಾಗೋತನ ಮಾತ್ರ ಆಗೋದಿಲ್ಲ ಅದು. ಯಾಕಂದ್ರೆ ಅವ್ರಿಗೆ 4 ಜನ ದುಡ್ಯಾತಾರೆ ನೀವು ಒಂದು ಪೇಮೆಂಟ್ನಾಗ ಅಂತಂದ್ರೆ ಅವ್ರು ಮಾಡೋದಿಲ್ಲ. ಇನ್ನೊಂದು ಏನಂತಂದ್ರೆ ನಮ್ಮ ಜನ ಎಚ್ಚೆತ್ಕೋತನ ಏನೂ ಆಗೋದಿಲ್ಲ ನೋಡಿ. ಗೆಸ್ಟ್ ಟೀಚರ್ಗೆ ಯಾರೂ ರಾಜಕಾರಣಿಗಳು ಹೋರಾಟ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಅವ್ರಿಗೆ ಇದರಿಂದ ಬೆನಿಫಿಟ್ ಇಲ್ಲ. ಯಾವಾಗ ಮಾಡ್ತಾರೆ 2028ಕ್ಕೆ ಎಲ್ಲನೂ ಆಗ್ತೈತಿ. ಯಾಕಂದ್ರೆ ಎಲೆಕ್ಷನ್ ಬರ್ತೈತಿ. ಇದೊಂದೇ ಏನಂತಂದ್ರೆ ಯಾರು ಹೋಗ್ತಾರಿ ಗೆಸ್ಟ್ ಟೀಚರ್ ಆಗಿ ಒಂದು ಸ್ವಲ್ಪ ವಿಚಾರ ಮಾಡಿ ಹೋಗ್ರಿ. ಮತ್ತು ಇನ್ನೊಂದು ಅಲ್ಪಸಂಖ್ಯಾತ ಮೊರಾರ್ಜಿ ಒಳಗೂ ಗೆಸ್ಟ್ ಟೀಚರ್ ಕರೀತಾನೆ. ಅಲ್ಲಿ 16,000 ಸಮಥಿಂಗ್ ಪೇಮೆಂಟ್ ಐತಿ. ಇಲ್ಲಿ 12,000, ಅಲ್ಲಿ 16,000 ಸಮಥಿಂಗ್ ಪೇಮೆಂಟ್ ಇರ್ತೈತಿ. ಅಲ್ಪಸಂಖ್ಯಾತ ಮೊರಾರ್ಜಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳಿಗೆ ಇರ್ತೈತಿ. ಅದು ಕೂಡ ನೋಡ್ರಿ. ಆದರೆ ಎರಡೂ ಕೂಡ ನಿಮಗೆ ಪ್ರೆಷರ್ ಮಾತ್ರ ಇರೋದು. ಎಲ್ಲಿ ಹೋದ್ರೂ ಪ್ರೆಷರ್ ಐತಲ್ರಿ ಅಂತಲ್ಲ, ಅದ್ರ ತಕ್ಕ ಪೇಮೆಂಟ್ ಬರಲ್ಲ. ನಾವು ಪ್ರೆಷರಿಗೆ ತಕ್ಕಂಗೆ ಪೇಮೆಂಟ್ ಆದರೂ ಬರಬೇಕು. ಒಂದು 15,000 ಮಾಡ್ರಿ ಸರ್, ಲಾಸ್ಟ್ಗೆ 20,000 ಆಗಲಿಲ್ಲ ಅಂದರು. ಆ ರೀತಿ ಸರ್ಕಾರದವರು ಎಚ್ಚೆತ್ಕೋಬೇಕು, ಇದ್ರ ಬಗ್ಗೆ ಗಮನ ಕೊಡಬೇಕು ಅವರ. ಆದರೂ ಅವ್ರು ಕೊಡುವಂಥ ಪ್ರಯತ್ನ ಮಾಡೋದಿಲ್ಲ ಅಂತ ಅನ್ನಿಸ್ತೈತಿ. ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಗಮನ ಹರಿಸ್ರಿ. ಮತ್ತು ನಿಮ್ದೇನು ಓದಾತರಿ ಅದನ್ನು ಕೂಡ ಕಂಟಿನ್ಯೂ ಇಡ್ರಿ. ಅದ್ರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ CTET ಅದು ಅಪ್ಲಿಕೇಶನ್ ಹಾಕ್ರಿ. ಅಲ್ಲಿ ಆಯ್ತು ಅಂತಂದ್ರೆ ಇಲ್ಲೂ ಅಪ್ಲೈ ಮಾಡ್ಬೋದು, ಅಲ್ಲೂ ಮಾಡ್ಬೋದು. ಇಂಗ್ಲೀಷ್ ಯಾರು ಚಲೋ ಆಯ್ತು ಅವರಲ್ಲೆಲ್ಲ ಅಪ್ಲಿಕೇಶನ್ ಹಾಕ್ರಿ. ಒಂದರ ಹಿಂದೆ ಹತ್ತೋದಕ್ಕಿಂತ ಅದನ್ನು ಕೂಡ ಮಾಡ್ರಿ. ಶಿಕ್ಷಕರ ಆಗ್ರಿ ನೀವು. ಆದರೆ ಒಂದು ಸ್ವಲ್ಪ ವೇ ಬದಲಿ ಮಾಡ್ರಿ ಶಿಕ್ಷಕರಾಗುವಾಗ. ತಿಳಿತ್ರಿ, ದಿಕ್ಕು ಬದಲಿ ಮಾಡ್ರಿ. ನೋಡೋಣ ಏನಾಗ್ತೈತೋ ಆಗ್ತೈತಿ. ಅದಕ್ಕೋಸ್ಕರ ಇದಿಷ್ಟು ನಿಮ್ಮ ಜೊತೆ ಮಾಹಿತಿ ಶೇರ್ ಮಾಡ್ಕೋಬೇಕಂತ ಅನಿಸ್ತು, ಮಾಡ್ಕೊಂಡೀನಿ. ಓಕೆ, ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.